ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೇನೆ. ಇಂದು ಬೆಳಿಗ್ಗೆ ನಾವು ಮುಖ್ಯವಾಗಿ ಈ ದಿನ ಈ 5ನೇ ತಿಂಗಳಿನ ಮೊದಲನೇ ದಿನವಾಗಿರುವುದರಿಂದ ತಿಂಗಳಿನ ಮೊದಲನೇ ದಿನಕ್ಕೆ ನಾವು ಯಾವಾಗಲೂ ಸ್ತೋತ್ರ ಮಾಡಬೇಕು. ಮಾತ್ರವಲ್ಲದೆ ಆರಾಧನೆ ಸ್ತೋತ್ರದಿಂದಲೇ ನಾವು ಪ್ರವೇಶ ಮಾಡೋರಾಗಿರಬೇಕು. ಮತ್ತೆ ದೇವರು ನಮಗೆ ಆ ತಿಂಗಳೆಲ್ಲ ನಮ್ಮನ್ನು ನಡೆಸುವುದಕ್ಕೆ ವಾಗ್ದಾನವನ್ನು ಕೊಟ್ಟಿರ್ತಾರೆ. ಆ ವಾಗ್ದಾನ ಈಗ ನಾವು ನೋಡೋಣ. ಅದು ಇಬ್ರಿಯ 4:16 ವಚನದಿಂದ ತೆಗೆಯಲ್ಪಟ್ಟದ್ದು. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದಂಥ ಸಮಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ದೇವರ ಹತ್ರ ನಾವು ಧೈರ್ಯದಿಂದ ಬರುವಂಥದ್ದು ಒಂದು ಪ್ರಿವಿಲೇಜ್, ಒಂದು ಫ್ರೀಡಮ್. ಯಾಕೆ ಗೊತ್ತಾ? ನಾವು ಪಾಪಿಗಳು, ನರಪ್ರಾಣಿಗಳೆಲ್ಲ ಸುಳ್ಳುಗಾರರು, ನರಪ್ರಾಣಿಗಳೆಲ್ಲ ಪಾಪಿಗಳು. ಯಾಕಂದ್ರೆ ಆದಾಮನ ಮತ್ತು ಹವಳ ಪಾಪದ ದೆಸೆಯಿಂದ ದೇವರ ಮುಂದೆ ನರಪ್ರಾಣಿಗಳೆಲ್ಲ ಪಾಪಿಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೀಗಾಗಿ ನಾವು ಪಾಪಿಗಳು, ಆದರೆ ಪಾಪಿಗಳಾದ ನಾವು ಯಾರು ಪ್ರವೇಶ ಮಾಡದಂತ ಪರಿಶುದ್ಧವಾದ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರ ಮುಂದೆ ಬರೋದು ಹೇಗೆ? ಬರೋದಕ್ಕಾಗಲ್ಲ ಅಲ್ವಾ? ಆದರೂ ಸಹ ನಮಗೆ ದೇವರ ಮುಂದೆ ಬರೋದಕ್ಕೆ ದೇವರು ಒಂದು ಅವಕಾಶ ಕೊಟ್ಟಿರುವಂಥದ್ದು ಒಂದು ದೊಡ್ಡ ಅದ್ಭುತ. ದೇವರು ನನಗೆ ಏನು ಮಾಡಿಲ್ಲ ಅಂದರೂ ಇದನ್ನ ನೀವು ನೆನೆಸ್ಕೊಳ್ಳಿ. ಆ ದೇವರ ಮುಂದೆ ನಾವು ಅಹಂಕಾರ ಪಡಕ್ಕಾಗಲ್ಲ, ಯಾಕಂದ್ರೆ ನಾವು ಪಾಪಿಗಳು. ಸೊ ಇಲ್ಲಿ ದೇವ್ರ ಮುಂದೆ ನಾವು ಯಾಕೆ ಬರಬೇಕು ಎಂಬುದಾಗಿ ನಾವು ನೋಡುವಾಗ, ಒಂದನೇದಾಗಿ ನಾವು ಕರುಣೆಯನ್ನ ಹೊಂದುವಂತೆ. ದೇವರು ಸಿಂಹಾಸನದಲ್ಲಿದ್ದಾರೆ. ಸಿಂಹಾಸನದಲ್ಲಿರುವಂತಹ ಅರಸನು ಆತನ ಏನು ಹೇಳಿದ್ರು ನಡೀತದೆ. ಆದರೆ ಯಾಕೋಬನ್ ಬರೆದ ಪತ್ರಿಕೆಯಲ್ಲಿ ಏನು ಬರೆದಿದೆ? ನ್ಯಾಯ ತೀರ್ಮಾನವು ಕರುಣೆಯನ್ನು ಗೆದ್ದು ಹಿಕ್ಕುತ್ತದೆ. ನಮ್ಮ ದೇವರು ಕರುಣೆಯುಳ್ಳ ದೇವರು, ಅದು ಒಂದನೇದು. ಸೊ ಕರುಣೆ ಹೊಂದೋದಕ್ಕೆ ನಾವು ದೇವರ ಬಳಿಗೆ ಬರಬೇಕು. ಎರಡನೇದಾಗಿ ಆತನ ದಯೆ ನಮ್ಮ ಮೇಲಿರಬೇಕು ಅಲ್ವಾ? ಇವತ್ತು ದಯೆ ಇರೋದಾದ್ರೆ ಮಾತ್ರನೇ ಎಲ್ಲ ನಡೆಯುತ್ತೆ ನಮಗೆ. ಸೊ ಹೀಗಾಗಿ ದೇವರ ದಯೆ ನಮಗೆ ಬೇಕು. ಮೂರನೇದಾಗಿ ಸಮಯಕ್ಕೆ ಉಚಿತವಾದಂಥ ಸಹಾಯ ನಮಗೆ ದೊರಕಬೇಕು. ನೋಡಿ, ನಮಗೆ ಸಹಾಯ ಬೇಕು. ಯಾರು ಸಹಾಯ ಇಲ್ಲದೆ ಮುಂದೆ ಹೋಗಕ್ಕಾಗಲ್ಲ ಅಲ್ವಾ? ನಮ್ಮೆಲ್ರಿಗೂ ಸಹಾಯ ಬೇಕು. ನಾವೆಲ್ಲ ಬಿದ್ದವರು, ನಮಗೆ ಸಹಾಯ ಬೇಕು. ಸಹಾಯವನ್ನ ದೇವರು ನಮಗೆ ಕೊಡ್ತಾರೆ. ಮತ್ತೆ ಈ 3 ವಿಷಯಗಳಿಗಾಗಿ ನಾವು ಧೈರ್ಯದಿಂದ ಕೃಪಾಸನದ ಬಳಿಗೆ ಬರಬೇಕು. ಎಲ್ಲಿಂದ ನಮಗೆ ಧೈರ್ಯ ಬರುತ್ತೆ? ನಮ್ಮ ಪಾಪಗಳನ್ನ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೊತ್ತುಕೊಂಡ್ರು. ಪಾಪಿಗಳಾಗಿದ್ದಾಗ ತಾನು ಪಾಪಿ ಎಂಬುದಾಗಿ ನಮ್ಮ ಪಾಪವನ್ನು ಹೊತ್ತುಕೊಂಡು ನಮ್ಮನ್ನ ನೀತಿವಂತರನ್ನಾಗಿ ಯೇಸು ಸ್ವಾಮಿ ಮಾಡಿದ್ರು. ಇದೇ ದೇವರ ಮುಂದೆ ಬರೋದಕ್ಕೆ, ನಮಗೆ ಪ್ರವೇಶ ಮಾಡೋದಕ್ಕೆ ಒಂದು ಪ್ರಿವಿಲೇಜ್, ಒಂದು ಅವಕಾಶ ಎಂಬುದಾಗಿ ನಾವು ನೋಡೋರಾಗಿ. ಇಟ್ಸ್ ಅ ಪ್ರಿವಿಲೇಜ್. ಸೊ ಹೀಗಾಗಿ ಇವತ್ತು ಯಾರಿಗಾದ್ರೂ ಭಯ ಇದೆಯಾ? ಇವತ್ತು ಯಾರಿಗಾದ್ರೂ ನಾನು ಕಡು ಪಾಪಿ, ನನಗೆ ಇನ್ನು ದೇವ್ರ ಕರುಣೆನೇ ದೊರಕಲ್ಲ ಎಂಬುದಾಗಿ ನೀನು ಅಂದ್ಕೊಂಡಿದೀಯಾ? ಆ ಥರ ಅಂದ್ಕೊಳ್ಬೇಡಿ. ಇಲ್ಲೇನು ಬರೆದಿದೆ? ಕರುಣೆ ನಮಗೆ ದೊರಕುತ್ತೆ, ದೇವರ ದಯೆ ನಮಗೆ ದೊರಕುತ್ತೆ, ಸಮಯಕ್ಕೆ ಉಚಿತವಾದಂತಹ ಸಹಾಯ. ಪ್ರಿಯರೇ, ಕೆಲವು ವೇಳೆ ನಮಗೆ ಸಹಾಯ ಬೇಕಾಗಿದೆ, ನಮಗೆ ಕೆಲವು ವೇಳೆ ಕೆಲವು ಕಾರ್ಯಗಳು ಅರ್ಥ ಆಗಲ್ಲ. ಸೊ ಹೀಗಾಗಿ ದೇವರೇ ನನಗೆ ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ಈ ತಿಂಗಳೆಲ್ಲ, ಮುಂದಿನ ದಿನ ಹೆಂಗಿರುತ್ತೆ ನನಗೆ ನಿಮಗೆ ಗೊತ್ತಿಲ್ಲ. ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಹ ನಾವಿರ್ತೀವಿ. ಇಂಥ ಒಂದು ಟೈಮಲ್ಲಿ ಧೈರ್ಯದಿಂದ, ಸ್ವಾಮಿ ನಾನು ನಿನ್ನ ಮಗಳು, ನಾನು ನಿನ್ನ ಮಗನು, ನಿನ್ನ ಬಳಿ ನಾನು ಬರ್ತೀನಪ್ಪ, ನಿನ್ನ ಕರುಣೆಯಿಂದ ನನಗೆ ಸಹಾಯ ಮಾಡು ಅಂತ ಕೇಳಿದ್ರೆ ಖಂಡಿತವಾಗಿ ಸಹಾಯ ಮಾಡ್ತಾರೆ. ಅದು ಸ್ಕೂಲ್ ಇದೆಯಾ, ಕಾಲೇಜ್ ಇದೆಯಾ, ನೀವು ನಡೆಸೋಂಥ ಸೇವೆನಾ, ಮಾತ್ರವಲ್ಲದೆ ನಿಮ್ಮ ಬಿಸ್ನೆಸ್ಸಾ,
ನಿಮ್ಮ ಕೆಲಸನ, ಅಥವಾ ನೀವು ಎಲ್ಲಾದರೂ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಅಥವಾ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ, ಅಥವಾ ಗೊತ್ತಿಲ್ಲ ಯಾವ ವಿಷಯದಲ್ಲಿ ನೀನು ಕೇಳ್ತಾ ಇದ್ದೀವಿ, ಆ ಒಂದು ಕಾರ್ಯವನ್ನ ನಾವು ಈಗ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ. ದೇವರ ಆಸನ ಅಂದರೆ ಸಿಂಹಾಸನ, ಕೃಪೆಯ ಸಿಂಹಾಸನ. ಅದರಿಂದ ಸ್ವಾಮಿ, ನೀನು ನನಗಾಗಿ ಸತ್ತಿದೆಯಾ, ನೀನು ನನಗಾಗಿ ಪ್ರಾಣ ಕೊಟ್ಟಿದ್ಯಾ, ನೀನು ಬಳಿಗೆ ಬರ್ತೀನಿ ಎಂಬುದಾಗಿ ಈ ತಿಂಗಳೆಲ್ಲ ನೀವು ಆ ರೀತಿ ನೀವು ನಡೀರಿ. ಕರ್ತನ್ ಖಂಡಿತವಾಗಿ ನಿಮಗೆ ಸಹಾಯ ಮಾಡುವರಾಗಿದ್ದಾರೆ. ದ ಗ್ರೇಟೆಸ್ಟ್ ಪ್ರಿವಿಲೇಜ್ ಗಾಡ್ ಗಿವ್ಸ್ ಟು ಅಸ್ ಈಸ್ ದ ಫ್ರೀಡಮ್ ಟು ಅಪ್ರೋಚ್ ಹಿಮ್ ಅಟ್ ಎನಿ ಟೈಮ್. ಯಾವ ಸಂದರ್ಭದಲ್ಲಿ ದೇವ್ರ ಬಳಿಗೆ ಬನ್ನಿ. ಎಲ್ಲರೂ ನಿನಗೆ ಸಹಾಯ ಮಾಡೋಕ್ಕಾಗಲ್ಲ, ಆದರೆ ದೇವರು ನಿನಗೆ ಸಹಾಯ ಮಾಡೋಕ್ಕೆ ಯಾವಾಗಲೂ ಸಿದ್ಧವಾಗಿದ್ದಾರೆ. ಸೊ ಈ ತಿಂಗಳೆಲ್ಲ ಆತನ ಬಳಿಗೆ ಬರೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆಯಾದವರೇ, ನಿಮ್ಮ ಸ್ತೋತ್ರ ಅಪ್ಪ. ತಂದೆಯಾದವರೇ, ಈ ಸಂದರ್ಭದಲ್ಲಿ ರಾಜನೇ ಕರ್ತನೆ, ದೇವ ಮಕ್ಕಳಾದ ನಮಗೆ ಸಹಾಯ ಬೇಕು, ಧೈರ್ಯ ಬೇಕು, ಮಾತ್ರವಲ್ಲದೆ ಕರುಣೆ ಬೇಕು. ದೇವರೇ, ನಮಗೆ ನಿನ್ನ ದಯೆ ಬೇಕಪ್ಪ. ದೇವರೇ, ಈ ತಿಂಗಳಲ್ಲಿ ಯಾರ್ಯಾರು ದೇವರೇ ಯಾವ್ಯಾವ ವಿಷಯದಲ್ಲಿ ಸಹಾಯ ಕೇಳ್ತಾರೋ ನೀನು ಅವ್ರಿಗೆ ಕರುಣೆ ತೋರಿಸಿ ಅವ್ರನ್ನ ನೀನು ನಡೆಸು. ಅವರಿಗೆ ಸಮಯಕ್ಕೆ ಉಚಿತವಾದ ಸಹಾಯ ಎಲ್ಲರಿಗೂ ನೀನು ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ.
ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲವೇ